ಸನ್ಮಾನ್ಯ ಶ್ರೀ ಅಂಬನಗೌಡ ಬಾದರ್ಲಿಯವರು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಗುಂಜಳ್ಳಿಯ ಹೋಬಳಿ ಪಂಚಾಯಿತಿ ಮತ್ತು ತುರಿಯಾಳ ಹೋಬಳಿ ಪಂಚಾಯಿತಿ ಒಟ್ಟು 6 ಪಂಚಾಯಿತಿಗಳನ್ನು, ಪಂಚಾಯಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಳ್ಳಿಗಳನ್ನು ಮಸ್ಕಿ ತಾಲೂಕಿಗೆ ಸೇರ್ಪಡೆಗೊಳಿಸಬೇಕು ಅನ್ನುವಂಥ ಪತ್ರವನ್ನು ಉಸ್ತುವಾರಿ ಸಚಿವರಿಗೆ ಕೊಡೋದರ ಮೂಲಕ ಹೊಸ ಗೊಂದಲವನ್ನು ಈ ತಾಲೂಕಿನಲ್ಲಿ ಸೃಷ್ಟಿ ಮಾಡಿದ್ದಾರೆ. ಈಗಾಗಲೇ ಉಸ್ತುವಾರಿ ಸಚಿವರ ಆಜ್ಞೆ ಅನುಸಾರ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರಿಂದ ವರದಿನೂ ಕೂಡ ಹೋಗಿದೆ ಅನ್ನುವಂಥದ್ದು ಮಾಹಿತಿ. ಸರ್ಕಾರಕ್ಕೆ ಹೋಗಿದೆ, ಸರ್ಕಾರಕ್ಕೆ ಹೋಗಿಲ್ಲ, ಇಲ್ಲಿಂದ ವರದಿ ಹೋಗಿದೆ. ಸರ್ಕಾರಕ್ಕೆ ಹೋಗಿದೆ, ಡಿ ಸಿಗೆ ಹೋಗಿದೆ. ಡಿ ಸಿಗಳಿಂದ ಹೋಗಿದೆಯಲ್ಲ ಗೊತ್ತಿಲ್ಲ. ಅದು ಡಿ ಸಿಗಂತೂ ಹೋಗಿದೆ. ಅದು ಯಾವ ಕಾರಣಕ್ಕೆ ಈ ಗೊಂದಲ ಪ್ರಾರಂಭ ಆಯಿತು ಅನ್ನೋದೇ ದೊಡ್ಡ ಸಮಸ್ಯೆ. ಏನು, ಈಗ ಸುಮಾರು 2008ರಿಂದ 17 ವರ್ಷ, ಈ 17 ವರ್ಷದಿಂದ ಇರಲಾರ್ದಂಥ ಸಮಸ್ಯೆ ಈಗೇನು ಉದ್ಭವ ಆಯಿತು. ಆಮೇಲೆ ಈ ಹಳ್ಳಿಗಳನ್ನು ಮಸ್ಕಿಗೆ ಸೇರಿಸಬೇಕು ಅನ್ನುವ ಉದ್ದೇಶ ಯಾಕೆ? ಇದು ಪ್ರಶ್ನಾರ್ಥನ. ಯಾಕೆ ಈ ಹಂಪನಗೌಡರಿಗೆ ಏನು ಭಾರ? ಯಾಕೆ ಈ ಹಳ್ಳಿಗಳು ಭಾರ ಯಾಕೆ? ಯಾವುದೇ ಸರ್ಕಾರ ಇದ್ದರೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳ ಬಾಗಿಲಿಗೆ ನಾವು ಸರ್ಕಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರ ಇಟ್ಕೊಂಡಾಗ ಈ ಒಟ್ಟಾರೆ 19 ಹಳ್ಳಿಗಳು ಸಿಂಧನೂರಿಗೆ ಎಷ್ಟು ಅನುಕೂಲ ಇದೆ, ಅದು ಮಸ್ಕಿಗೆ ಅನುಕೂಲ ಇಲ್ಲ. ಈ ಹಳ್ಳಿಯ ಜನ ಮಸ್ಕಿ ತಲುಪಬೇಕು ಅಂತಂದರೆ ಸುಮಾರು 40ರಿಂದ 50 ಕಿಲೋಮೀಟ್ರ್ ಸುತ್ತಾಡಿ ಮಸ್ಕಿಗೆ ಹೋಗಬೇಕು. ಇಪ್ಪತ್ತು 25 ಕಿಲೋಮೀಟ್ರ್ ಸೀದಾ ಸಿಂಧನೂರಿಗೆ ಬಂದು ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಹೋಗುವಂಥ ಒಂದು ಸವಲತ್ತು, ಅನುಕೂಲ ಇರುವಂಥದ್ದು. ಹಾಗಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಅನುಕೂಲ ಆಗುವುದನ್ನು ವಿಚಾರ ಮಾಡಬೇಕೇ ಹೊರತು ಅನಾನುಕೂಲದ ವಿಚಾರ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ವಾದ. ಮತ್ತು ಇಬ್ಬರಲ್ಲಿ ಭಿನ್ನಾಭಿಪ್ರಾಯ, ಇಬ್ಬರು ಶಾಸಕರಲ್ಲಿ ಒಂದೇ ಪಕ್ಷದವರಾಗಿ ಯಾಕೆ ಭಿನ್ನಾಭಿಪ್ರಾಯ ಬಂತು ಅನ್ನೋದು ಒಂದು ಸಮಸ್ಯೆ ಇದೆ, ಪ್ರಶ್ನಾರ್ಥಕ. ಅದು ಕೂಡ ನಿಮ್ಮ ಅಧಿಕಾರದ ದುರಾಸೆಗಾಗಿ ಅಥವಾ ಅಧಿಕಾರದ ಲಾಲಸೆಗಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಆಗಬಾರದು. ನಿಮ್ಮ ಭಿನ್ನಾಭಿಪ್ರಾಯಗಳು ಸಾರ್ವಜನಿಕರಿಗೆ ಹೊರೆಯಾಗಬಾರದು. ನಿಮ್ಮ ಭಿನ್ನಾಭಿಪ್ರಾಯಗಳು ಸಾರ್ವಜನಿಕರಿಗೆ ಹೊರೆಯಾಗಬಾರದು.
ಅಲ್ಲದೆ ಇವತ್ತು ಸಿಂಧನೂರು ತಾಲೂಕು ಅಂತ ಹೇಳಿಕೊಳ್ಳಕ್ಕೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇದೆ. ಹಂಪನಗೌಡರು ಹೆಮ್ಮೆ ಇರಬೇಕು ನನಗನ್ನಿಸಿದ ಮಟ್ಟಿಗೆ. ಯಾಕಂದರೆ ಇಲ್ಲಿಯ ವ್ಯಾಪಾರದ ದೃಷ್ಟಿಯಿಂದ, ಇಲ್ಲಿ ಆರ್ಥಿಕ ಬೆಳವಣಿಗೆ ದೃಷ್ಟಿಯಿಂದ ಒಟ್ಟಾರೆಯಾಗಿ ಸಿಂಧನೂರನ್ನು ಜಿಲ್ಲಾ ಮಾಡಬೇಕು ಅನ್ನುವಂಥ ಕನಸಿಟ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಾಲೂಕನ್ನು ಒಡೆಯುವಂಥ ಕೆಟ್ಟ ವಿಚಾರ ಹಂಪನಗೌಡರಿಗೆ ಬರಬಾರ್ದಾಗಿತ್ತು. ಅದು ಸ್ವಾರ್ಥ ರಾಜಕೀಯ ಅಥವಾ ದುರಭಿಮಾನದ ರಾಜಕೀಯ ಅಥವಾ ದುರಾಸೆಯ ರಾಜಕೀಯ ಏನೋ ಒಂದು ಇದರಲ್ಲಿ ಅಡಗಿರಬೇಕಲ್ಲ. ಸ್ವಾರ್ಥ ರಾಜಕೀಯ, ದುರಭಿಮಾನದ ರಾಜಕೀಯ ಅಥವಾ ದುರಾಸೆಯ ರಾಜಕೀಯ ಏನೋ ಒಂದು ಅಡಗಿರಬೇಕು ನನಗೆ ಅನ್ನಿಸ್ತದೆ. ನಾನು ಶಾಸಕರಿಗೂ ಕೂಡ ಒತ್ತಾಯ ಮಾಡ್ತೇನೆ, ಹಂಪನಗೌಡರಿಗೆ ಮತ್ತು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೇನೆ. ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಜನರನ್ನು ರುಚಿಗಳಿಸುವಂಥ ಕೆಲಸ ಮಾಡಬೇಡ್ರಿ. ನನಗೆ ಅನಿಸ್ತದೆ ಇನ್ನೊಂದು ವಿಚಾರ, ನಿಮ್ಮ ಆಡಳಿತದ ಅಭಿವೃದ್ಧಿಯ ಲೋಪಗಳನ್ನು ಮರೆಮಾಚಲಿಕ್ಕೆ ಈ 2.5 ವರ್ಷದಲ್ಲಿ ನೀವು ಏನೂ ಅಭಿವೃದ್ಧಿ ಮಾಡಲಾರದಂಥ ಈ ಸಂದರ್ಭದಲ್ಲಿ ಇಂಥ ವಿಚಾರಗಳನ್ನೆತ್ತಿ ಜನರ ಗಮನವನ್ನು ಬೇರೆಡೆ ಸೆಳೆಯುವಂಥ ಪ್ರಯತ್ನ ಆಗಿರ್ಬಹುದೇನೋ ಅಂತ ನನಗೆ ಅನಿಸ್ತಾ ಇದೆ. ನಮ್ಮ ಈ ಭಾಗದಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಈ ವರ್ಷ ಅತಿವೃಷ್ಟಿಯಿಂದಾಗಿ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ನಮ್ಮ ಭಾಗದಲ್ಲೂ ಕೂಡ ಡ್ರೈ ಬೆಳೆಗಳು ಅಂತ ಏನು ಕರಿತೇವೆ, ಒಣ ಬೆಳೆಗಳು ಅಂತ ನಾವು, ಮಳೆಗಾಲದ ಬೆಳೆಗಳು ಅಂತ, ಅದು ಸೂರ್ಯಪಾನ ಇರ್ಬೋದು, ಹತ್ತಿ ಇರ್ಬೋದು, ತೊಗರಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಇವೆಲ್ಲವೂ ಕೂಡ ನಾಶ ಆಗಿರುವಂಥದ್ದು. ಇವು ಇದಕ್ಕಿನ್ನೂ ಕೂಡ ಸರ್ಕಾರದಿಂದ ಸರ್ವೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಪರಿಹಾರ ಕೊಡಲಿಕ್ಕೆ ಆಗ್ತಾ ಇಲ್ಲ. ಶಾಸಕರಾದವರು, ಉಸ್ತುವಾರಿ ಮಂತ್ರಿ ಆದವರು ಈ ಹಾನಿಗೊಳಪಟ್ಟಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿ ಕೊಡಲಿಕ್ಕಾಗಿಲ್ಲ. ಇದುವರೆಗೂ ಸರ್ಕಾರದಿಂದ ಯಾವುದೇ ಸರ್ವೆ ಕಾರ್ಯ ಪ್ರಾರಂಭ ಆಗಿಲ್ಲ. ಆ ಕೆಲಸ ಮೊದಲು ಮಾಡಿರಿ. ಇಂಥದಕ್ಕೆ ಯಾಕೆ ಪ್ರಯತ್ನ ಪಡ್ತೀರಿ? ಕೆಟ್ಟ ವಿಚಾರಕ್ಕೆ ಯಾಕೆ ಪ್ರಯತ್ನ ಪಡ್ತಾ ಇದ್ದೀರಿ? ಜನರಿಗೆ ಒಳ್ಳೆಯದಾಗೋ ವಿಚಾರಕ್ಕೆ ಪ್ರಯತ್ನ ಮಾಡಿರಿ ಅಂತಕ್ಕಂಥ ಒತ್ತಾಯವನ್ನು ನಾನು ಶಾಸಕರಿಗೆ ಮಾಡ್ತೇನೆ ಮತ್ತು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೇನೆ. ಏನಾದರೂ ಈ ವಿಚಾರನ ಕೈಗೆತ್ತಿಕೊಂಡ್ರೆ ಈ ಭಾಗದಲ್ಲಿ ಜನ ಸಿಡಿದೇಳುವಂಥ ಕಾರ್ಯ ಆಗ್ತದೆ. ನಾವು ಕೂಡ ಜನರ ಬೆಂಬಲಕ್ಕೆ ನಿಲ್ಲುವುದು ಅನಿವಾರ್ಯ ಆಗುತ್ತೆ. ಅಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಬಾರ್ದು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ.